ಅಕ್ಕ ಏನ್ ಸಮಾಚಾರ, ಏನ್ ಮಾಡ್ತಿದ್ಯಾ? ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನು ಮಾಡ್ತಿಲ್ಲ, ಕೆಲಸದಿಂದ ಬಂದಲ್ಲ ಸುಮ್ಮನೆ ಕೂತು. ಹೌದಾ? ಓಕೆ. ನೀನು ಕೇಳೋಣ ಅಂತ ಬಂದೆ. ಏನ? ನಾಳೆ ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ವಾ? ದೇವ್ರು ಒಳ್ಳೇದು ಮಾಡಲಿ. ನಿನ್ನೆ ಕೇಳ್ತಾ ಇದ್ದೀನಿ ನಾನು, ನೀನ್ ಮಾಡಲ್ವಾ? ಸುಮ್ಕಿರಮ್ಮ, ಈ ವರ್ಷ ಬೇಡ, ಮುಂದಿನ ವರ್ಷ ಮಾಡ್ಕೊಳ್ಳೋಣ. ಯಾಕೆ? ಅಮೌಂಟ್ ಪ್ರಾಬ್ಲಮ್ ಐತೆ, ಮುಂದಿನ ವರ್ಷ ಮಾಡ್ಕೊಳ್ಳೋಣ ಬಿಡು. ನಂಗೆ ಅವೆಲ್ಲ ಗೊತ್ತಿಲ್ಲ. ನಮ್ಮ ಮನೆಗೆ ಯಾವಾಗೂ ಇದ್ದಿದ್ದೆ ಕಷ್ಟ. ವರಮಹಾಲಕ್ಷ್ಮಿ ಹಬ್ಬ ಮಾಡಲೇಬೇಕು. ಆಗಲ್ಲ, ಹೇಳದ ಅರ್ಥ ಮಾಡ್ಕ. ಇಲ್ಲ, ಮಾಡಲೇಬೇಕು. ನಾನು ಅಮೌಂಟ್ ಇದ್ದಿದ್ದು ನಾನು ಮಾಡಿಸ್ತಿರ್ಲಿಲ್ವಾ? ಏನು ಕಂಗೆ ಇದು ಮಾಡ್ತೀವಿ? ಆಟ ಮಾಡಬಾರ್ದು. ನಾನು ಮಾಡಿಸ್ತಿದ್ದೆ, ಅಮೌಂಟ್ ಇಲ್ವಲ್ಲ, ಏನು ಮಾಡೋದು? ಸುಮ್ಮನೆ ನೆಕ್ಸ್ಟ್ ವರ್ಷ ಮಾಡೋದು. ಏನು ಮಾಡ್ತೇವೆ ಮಾಡಪ್ಪ, ಯಾವಾಗಲೂ ಹಿಂಗೆ. ಯಾವಾಗೂ ಹಿಂಗೆ ಅಂದ್ರೆ ಅಮೌಂಟ್ ಇರ್ಬೇಕು ತಾನೆ ನಮ್ಮ ಹತ್ರನೂ. ಏನು ಮಾಡ್ತೇವೆ ಮಾಡ್ಕೋ ಹೋಗಿ, ಎಷ್ಟು ಹೇಳಿದ್ರು ಕೇಳಲ್ಲ. ಹಂಗೆ ಇವಳು ಬೇರೆ ಆಟ ಮಾಡ್ತಾವಳು, ಏನಪ್ಪ ಮಾಡೋದು? ಅಮೌಂಟ್ ಬೇರೆ ಇಲ್ಲ. ಹೆಂಗೆ ಹಬ್ಬ ಮಾಡೋದು? ಏನು ಮಾಡೋದು? ದುಡ್ಡಿಲ್ದಾಗೆ ಆಟ ಮಾಡ್ತಾಳೆ ಇವಳು. ಏನು ಮಾಡೋದೀಗ? ಸರಿಯಪ್ಪ, ಯಾರನ್ನ ದುಡ್ಡಾದ್ರೂ ಕೇಳೋಣ. ಯಾರನ್ನು ಕೇಳೋಣಪ್ಪ ಈಗ ಅಮೌಂಟಾ ಹಬ್ಬ ಮಾಡೋಕ್ಕೆ? ಯಾರಿಗೆ ಫೋನ್ ಮಾಡೋಣ? ಸಾಲ ಕೊಟ್ರೆ ನಾವು ಹಬ್ಬ ಮಾಡ್ತೀವಿ ಅಂದರೆ ಕೊಡ್ತಾರೆ ಜನ? ಸಾಲ ಮಾಡಿ ಹಬ್ಬ ಮಾಡೋ ಅಂಥದ್ದೇನು ಅಂತಾರೆ? ಯಾರನ್ನು ಕೇಳೋಣ? ಮನೇಲಿ ಕೇಳಿರೆ ಕೇಳಲ್ಲ, ಬಿಡಲ್ಲ. ಏನು ಮಾಡೋದು? ಮನೆಗೆ ಹೇಳಿದ್ರೆ ಅರ್ಥ ಮಾಡ್ಕೊಳಲ್ಲ, ಏನು ಮಾಡೋದೀಗ? ನೋಡೋಣ, ಯಾರಿಗೆ ಫೋನ್ ಮಾಡೋಣ? ನೋಡಂತೇಳಿ ಯಾರನ್ನ ಮಾಡ್ತೀನಿ. ಬೇರೆ ಏನಾದರೂ ಸುಳ್ಳು ಹೇಳಿ ದುಡ್ಡು ಇಸ್ಕೊಳ್ಲೇಬೇಕು, ಇಲ್ಲಾಂದರೆ ಮನೇಲಿ ನೆಮ್ಮದಿ ಇರಲ್ಲ. ಇವನಿಗೆ ಮಾಡೋಣ. ಮಗ ಎಲ್ಲಿದ್ಯಾ? ಮಗ ಅರ್ಜೆಂಟ್ ಒಂದು 5,000 ಕಾಸು ಕೊಡ್ತೀಯಾ? ಅದು ಸ್ವಲ್ಪ ಹಿಂಗೆ ಏನೋ ಸ್ವಲ್ಪ ಕೆಲಸ ಇತ್ಕೊಳೋ, ಹಂಗಾಗಿ ಬೇಕಿತ್ತು ಅಮೌಂಟು. ಇಲ್ವಾ? ಸರಿ ಬಿಡು, ಆಯ್ತು, ಪರವಾಗಿಲ್ಲ. ಇವನು ಇಲ್ಲ ಅಂದ ಯಾರನ್ನು ಕೇಳೋಣ? ಇವನು ಕೇಳೋಣ. ಹಲೋ ಮಗ, ಎಲ್ಲಿದ್ದೀಯ ಮಗ? ಅರ್ಜೆಂಟು ಒಂದು 5,000 ಕಾಸು ಬೇಕಿತ್ತು. ಇದ್ರೆ ಕೊಡೋ, ನಾನು ನಾಳೆ ನಾಡಿದ್ರಲ್ಲಿ ಕೊಡ್ತೀನಿ. ಹೌದಾ? ನೋಡ, ಎಲ್ಲನೂ ಅಡ್ಜಸ್ಟ್ ಮಾಡೋಕ್ಕಾದ್ರೆ. ಯಾಕೂ ಇಲ್ಲ, ಸ್ವಲ್ಪ ಏನೋ ತರಬೇಕಾಯ್ತು. ಹಂಗಾಗಿ ಹಿಂಗೆ ಯಾರಿಗೂ ಕೊಡೋ, ಏನೋ ತರಬೇಕಾಯ್ತು, ಹಂಗಾಕಣ. ಹೌದಾ? ಸರಿ ಬಿಡು, ಆಯ್ತು, ಪರವಾಗಿಲ್ಲ ಮಾಮ, ಸ್ವಲ್ಪ ಪರವಾಗಿಲ್ಲ. ಇವನು ಇಲ್ಲ ಅಂದ್ರೆ ಯಾರನ್ನು ಕೇಳೋಣಪ್ಪ? ಊರ್ನನ್ನ ಕೇಳಿದ್ರೆ ಮನ ಮರ್ಯಾದೆ ಹೋಗುತ್ತೆ. ನೋಡೋಣ, ಇವನಿಗೆ ಲಾಸ್ಟ್ ಇವನಿಗೆ ಮಾಡ್ತೀನಿ ಫೋನ್. ಮಗ, ಒಂದು ಹೆಲ್ಪು ಇಲ್ಲ ಅನ್ಬೇಡ. ಏನು ಗೊತ್ತಾ, ಒಂದು 5,000 ಅಮೌಂಟ್ ಬೇಕಾಯ್ತು ಕಣ, ಅರ್ಜೆಂಟು. ಅರ್ಜೆಂಟ್. ಹಿಂಗೆ ಏನೋ ತರಬೇಕಾಯ್ತು ಸ್ವಲ್ಪ, ಹಂಗಾಗಿ. ಹೌದಾ?
ನಾಳೆ ನಾಡೋದಲ್ಲಿ ಕೊಟ್ಬಿಡ್ತೀನಿ, 100% ಕೊಡ್ತೀನಿ. ಓಕೆ ಮಗ, ಥ್ಯಾಂಕ್ ಯು ಮಗ. ಬೇಗ ಹಾಕು. ಇದೇ ನಂಬರ್ ನಮಗೂ. ಗೂಗಲ್ ಪೇ, ಫೋನ್ಪೇ ಎರಡೂ ಐತಿ. ಇದೇ ನಂಬರ್ ಹಾಕು ಮಗ. ಬೇಜಾರು ಮಾಡ್ಕೊಂಬೇಡ, ನಾಳೆ ನಾಡೋದ್ರಲ್ಲಿ ಕೊಡ್ತೀನಿ. ನನಗೆ ಪೇಮೆಂಟ್ ಆಗಿಲ್ಲ, ಹಂಗಾಗಷ್ಟೇ. ಸರಿ ಮಗ, ಥ್ಯಾಂಕ್ ಯು ಮಗ. ಥ್ಯಾಂಕ್ ಯು ಸೋ ಮಚ್ ಮಗ. ಹಿಂಗ ದುಡ್ಡೇನು ಅರ್ಜೆಂಟ್ ಆಯ್ತು ಕಣಪ್ಪ. ಮೊದಲು ನಮ್ಮ ಮನೆಯೊಳಗೆ ಹೇಳ್ಬೇಕು ಹೋಗಿ ಇದನ್ನ. ಯಾಕಮ್ಮ ಏನ್ ಮಾಡ್ತಿದ್ಯಾ? ಏನು ಇಲ್ಲ, ಸುಮ್ಮನೆ ನಿಂತಿದ್ದೀನಿ. ಯಾಕೆ ಬೇಜಾರಾಗಿದ್ಯಾ? ಏನು ಇಲ್ಲಪ್ಪ, ಏನು ಬೇಜಾರಾಗಿಲ್ಲ, ಸುಮ್ಮನೆ ನಿಂತಿದ್ದೀನಿ. ಸುಮ್ಮನೆ ಏನ್ ಕೇಳು, ಯಾಕೆ ಅಳ್ತಿದ್ಯಾ? ಏನಿಲ್ಲ, ಹಬ್ಬ ಮಾಡಲ್ಲ ಅಂತಂದಿಲ್ಲ, ಹಂಗಾಗಿ ನಂಗ್ ಸ್ವಲ್ಪ ಸುಮ್ಮನೆ ಬೇಜಾರ. ಹೇಳಿದ ಹಬ್ಬ ಮಾಡೋಣ, ಯಾಕೆ ಮಾಡಲ್ಲ ಅಂದಿ? ಸುಮ್ಮನೆ ಚೆಕ್ ಮಾಡೋಣ ಅಂತ ಅಂದಿ. ನಿಜ, ಹಬ್ಬ ಮಾಡೋಣ. ದುಡ್ಡಿಲ್ಲ ಅಂತಂದೆ. ಸುಮ್ಮನೆ ನಾನ್ ನೋಡೋಣ ಏನಂತೀಯ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಹೇಳಿ ಚೆಕ್ ಮಾಡಿದೆ ಅಷ್ಟೇ. ನೀನು ಅಷ್ಟಕ್ಕೆ ಹೇಳ್ತಿದ್ಯಾ ಹಬ್ಬ ಮಾಡೋಣ? ನಾಳೆನ ಹಬ್ಬ? ನಾಳೆ ನಿಜ ಮಾಡಲ್ಲ. ನಿಜ, 100% ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಈಗ ಹಾಗಾದ್ರೆ ನಾನು ಇನ್ನೂ ಹಬ್ಬಕ್ಕೆ ಪ್ರಿಪರೇಷನ್ ಮಾಡ್ಕೊಂಡಿಲ್ಲ, ಸರಿನಾ? ನಾನೆಲ್ಲ ಪ್ರಿಪರೇಷನ್ ಮಾಡ್ಕೊಂತೀನಿ. ಆಮೇಲೆ ಸಂಜೆ ಹಬ್ಬಕ್ಕೆ ಇದನ್ನ ಐಟಮ್ ತರಕ್ ಹೋಗೋಣ, ಸರಿನಾ? ಥ್ಯಾಂಕ್ ಯು ಸೋ ಮಚ್. ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ, ಅಮ್ಮ ಬಾರಮ್ಮ.